ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಚುರುಕಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರು ಮಾಡ್ತಾರೆ. ಠಾಣೆಯಿಂದ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ರಿಮ್ಯಾಂಡ್ ಅರ್ಜಿ ಸಿದ್ಧಪಡಿಸಿರುವ ಪೊಲೀಸರು ಕೆಲ ಆರೋಪಿಗಳನ್ನ ಮತ್ತೆ ನಮ್ಮ ಕಸ್ಟಡಿಗೆ ಬೇಕು ಅಂತೇಳಿ ಕೇಳ್ತಾರೆ ಪೊಲೀಸರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಚುರುಕಾಗ್ತಾ ಇದೆ. ನಾಳೆ 6 ದಿನಗಳ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ. ಆದರೆ ನಾಳೆ ಸರ್ಕಾರಿ ರಜೆ ಇರೋದ್ರಿಂದಾಗಿ ಇವತ್ತೇ ಓಪನ್ ಕೋರ್ಟ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಮೂಲಕ ನಮ್ಮನ್ನ ಏನಿದ್ದಾರೆ ಈ ಆರೋಪಿಗಳು ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳೋ ಸಾಧ್ಯತೆ ಇದೆ. ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ ನಾಗರಾಜ ಕರ್ಕೊಂಡು ಹೋದ್ರ ಮೊದಲು ಮೆಡಿಕಲ್ ಆಗುತ್ತೆ, ಆನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾರ್ಯಾರನ್ನ ಇವರು ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಪ್ರಮುಖ ಆರೋಪಿಗಳಲ್ಲಿ ನಾಗರಾಜ್? ರಂಜಿತ್, ಇನ್ನೇನು ಕೆಲವೊತ್ತಲ್ಲಿ ಈಗಾಗಲೇ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ತನಿಖಾಧಿಕಾರಿಗಳು ಯಾರನ್ನ ಕಸ್ಟಡಿಗೆ ಕೇಳಬೇಕು ಅವರಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ರಿಮೈಂಡ್ ಅರ್ಜಿಯನ್ನು ಸಹ ಸಿದ್ಧಪಡಿಸಿಕೊಳ್ಳಲಾಗಿದೆ ನ್ಯಾಯಾಲಯದಲ್ಲಿ ಸಲ್ಲಿಸಲಿಕ್ಕೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದ ರೂವಾರಿಗಳು ಮತ್ತು ಈ ಒಂದು ಕೃತ್ಯಕ್ಕೆ ಪ್ರಮುಖ ಕಾರಣ ಆಗಿದ್ದಂಥ A1 ಆಗಿರ್ತಕ್ಕಂಥ ಪವಿತ್ರ ಗೌಡ ಇರ್ಬೋದು, A2 ದರ್ಶನ್, A3 ಪವನ್, ಜೊತೆಗೆ ಒಂದು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ ಒಟ್ಟು 6 ಜನರನ್ನ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇವರನ್ನ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಕಾರಣ ಏನಂತಂದ್ರೆ ಇವರಿಂದ ಸಂಪೂರ್ಣ ಘಟನೆಯನ್ನ ಪ್ಲಾನ್ ಮಾಡಿದ್ದಿವರು, ಎಕ್ಸಿಕ್ಯೂಟ್ ಮಾಡಿದ್ದಿವರು, ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದಿವರು. ಹೀಗಾಗಿ ಇವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ರೆ ಈ ಒಂದು ಘಟನೆಯ ಸುತ್ತ ಇರತಕ್ಕಂಥ ಮತ್ತಷ್ಟು ವಿಚಾರಗಳು ಹೊರಗಡೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಅಂಶಗಳನ್ನು ಇಟ್ಕೊಂಡು ಜೊತೆಗೆ ಈ ಒಂದು ಆರೋಪಿಗಳಿಂದ ಮತ್ತಷ್ಟು ಹೇಳಿಕೆಗಳನ್ನು ತೆಗೆದುಕೊಳ್ಬೇಕಾಗಿದೆ, ಮತ್ತೆ ಮತ್ತಷ್ಟು ವಸ್ತುಗಳನ್ನು, ಸಾಕ್ಷ್ಯಗಳನ್ನು ಪ್ರಕರಣದಲ್ಲಿ ಸಂಗ್ರಹಿಸಬೇಕಾಗಿದೆ. ಈ ಅಂಶಗಳನ್ನು ಇಟ್ಕೊಂಡು ನ್ಯಾಯಾಧೀಶರ ಎದುರು ಮತ್ತೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥದ್ದು. ಮತ್ತೆ ಈಗಾಗಲೇ ಯಾರ ವಿಚಾರದಲ್ಲಿ ತನಿಖೆ ಮುಕ್ತಾಯ ಆಗಿದೆ ಮತ್ತೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥದ್ದು. ಒಟ್ಟಾರೆಯಾಗಿ ನಾಳೆಗೆ ಇವರ ಕಸ್ಟಡಿ ಅಂತ್ಯ ಆಗ್ತಾ ಇದ್ರು, ಇವತ್ತು ಒಂದು ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸಾಮಾನ್ಯವಾಗಿ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿದಾಗ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ನಿಟ್ಟಿನಲ್ಲಿ ಇವರನ್ನ ಓಪನ್ ಕೋರ್ಟಲ್ಲೇ ಹಾಜರುಪಡಿಸಿ ಹೆಚ್ಚಿನ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸ್ ಇಲಾಖೆ ಮತ್ತೆ ತನಿಖಾಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ್, ಒಂದೊಂದು ಕ್ಲಿಯರ್ ಆಗಿದೆ. ಪೊಲೀಸರಿಗೆ ಇವರನ್ನ ತಮ್ಮ ಕಸ್ಟಡಿಗೆ ಬೇಕು ಅನ್ನೋದು ಇವತ್ತು ಓಪನ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಬಹುಶಃ ತನಿಖೆ ಇನ್ನು ಯಾವ ಹಂತಲ್ಲಿ ಸಾಗ್ಬೋದು? ಈಗ ಇವ್ರ ಕಸ್ಟಡಿ ಪಡೆದ ನಂತರ ಮುಂದೆ ಏನೆಲ್ಲ ಆಗ್ಬೋದು ಅಂತ ನಾಗರಾಜ್? ರಂಜಿತ್, ಇಲ್ಲಿ ಪ್ರಮುಖವಾಗಿ ಯಾಕೆ ಆರೋಪಿಗಳನ್ನು ಇಷ್ಟು ನಾಳೆವರೆಗೂ ಕಸ್ಟಡಿ ಇದ್ದರೂ ಮುಂಜಾಗೃತ ಕ್ರಮವಾಗಿ ಅವರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೆ ಹಾಜರುಪಡಿಸ್ತಾ ಇದ್ದಾರೆ ಅನ್ನೋದು ಇನ್ನೂ ರಹಸ್ಯವಾಗಿರ್ತಕ್ಕಂಥದ್ದು. ಆದರೆ ಒಂದಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದರೆ ಇನ್ನೂ ಒಂದಷ್ಟು ತನಿಖಾಧಿಕಾರಿಗಳಿಗೆ ಇನ್ನೂ ಒಂದಷ್ಟು ಬಗೆಹರೆಯದ ಪ್ರಶ್ನೆಗಳಿದ್ದಾವೆ, ಇನ್ನೂ ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಬೇಕಾದ ಅವಶ್ಯಕತೆ ಇದೆ, ಅಥವಾ ಇನ್ಯಾವುದಾದ್ರೂ ಬೇರೆ ವಿಚಾರಗಳು ತನಿಖೆ ವೇಳೆಯಲ್ಲಿ ಮುನ್ನೆಲೆಗೆ ಬಂದಿದ್ದಾವೋ ಅವುಗಳ ಬಗ್ಗೆ ಇನ್ನೂ ನಿಖರವಾದಂಥ ಮಾಹಿತಿ ಇಲ್ಲ. ಆದರೆ ಇಷ್ಟರಲ್ಲಿ ಯಾವುದಾದ್ರೂ ಬೆಳವಣಿಗೆಗಳು ಆಗಿರೋದ್ರಿಂದಲೇ ಪೊಲೀಸರು ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ತನಿಖೆಗೆ ಸಂಬಂಧಿಸಿದಂತೆ ತನಿಖೆ ತುಂಬ ವೇಗವಾಗಿ ನಡೀತಾ ಇದೆ. ಜೊತೆಗೆ ಇನ್ನಷ್ಟು ಹೊಸ ವಿಚಾರಗಳು ಈ ಒಂದು ಪ್ರಕರಣದಲ್ಲಿ ಹೊರಗೆ ಬರುತ್ತೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದ್ದು, ಇದರ ಜೊತೆಯಲ್ಲೇ ಇವಾಗ ಆರೋಪಿಗಳನ್ನು ಹೆಚ್ಚಿನ ಕಸ್ಟಡಿಗೆ ಮತ್ತೆ ವಶಕ್ಕೆ ಪಡಿತಾ ಇರೋದನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಕರಾಳ ಮುಖಗಳು ಈ ಒಂದು ಪ್ರಕರಣದಲ್ಲಿ ಅನಾವರಣಗೊಳ್ಳುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ರಂಜಿತ್, ನಾಗರಾಜ್, ಜಸ್ಟ್ ಹೋಲ್ಡ್. ಇನ್ನು ಈ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮೆಡಿಕಲ್ ಮಾಡ್ತಾರೆ, ಬೌರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಯಿಂದಲೇ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಬೌರಿಂಗ್ ಆಸ್ಪತ್ರೆಗೆ ಈ ಆರೋಪಿಗಳನ್ನ ಕರ್ಕೊಂಡು ಬರುವ ಹಿನ್ನೆಲೆಯಲ್ಲಿ ಮೆಡಿಕಲ್ ಚೆಕಪ್ಗೆ ಏನೇನು ಸಿದ್ಧತೆಗಳಲ್ಲಿ ಕಾಣಿಸ್ತಾ ಇದೆ, ಯಾರ್ಯಾರು ಇದ್ದಾರೆ ಅಲ್ಲಿ? ಧ್ರುವರಾಜ್?
ಎಸ್ ರಂಜಿತ್, ಮುಖ್ಯವಾಗಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವ ಮೊದಲು ಈ ಮೆಡಿಕಲ್ ಟೆಸ್ಟ್ ಅತಿ ಪ್ರಮುಖವಾಗಿರುತ್ತೆ. ಹೀಗಾಗಿ ಸದ್ಯ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಈ ಬೌರಿಂಗ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಮೊನ್ನೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಕೂಡ ಸೇರಿದ್ರು. ಹೀಗಾಗಿ ಇವತ್ತು ಆ ಥರ ಯಾವುದೇ ಅಹಿತಕರ ಘಟನೆಗಳು ನಡೀದೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾರಿಗೂ ಕೂಡ ಅಲ್ಲಿ ಎಂಟ್ರಿಯನ್ನ ನೀಡ್ತಾ ಇಲ್ಲ. ಇದು ಈ ಒಟ್ಟು 17 ಆರೋಪಿಗಳು ಏನಿದ್ದಾರೆ ಇವ್ರ ಎಲ್ಲರನ್ನೂ ಕೂಡ ಮತ್ತೆ ಈ ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೇಳುವಲು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ರಂಜಿತ್, ಧ್ರುವರಾಜ್, ಏನಾದರೂ ಈ 17 ಜನ ಆರೋಪಿಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಬಗ್ಗೆ ಅಥವಾ ಈ ಹಿಂದೆ ಮೆಡಿಕಲ್ ಚೆಕಪ್ ಆದಾಗ ಏನಾದರೂ ಬೇರೆ ಸಮಸ್ಯೆಗಳ ಬಗ್ಗೆ ಏನಾದರೂ ವೈದ್ಯರು ವರದಿ ಕೊಟ್ಟಿದ್ರಾ? ಯಾರೆಲ್ಲ ಮೆಡಿಕಲ್ ಟೆಸ್ಟ್ ಆಗಿತ್ತು, ಈ ಹಿಂದೆ ಯಾರಿಗೂ ಕೂಡ ಅಷ್ಟೊಂದು ಅಂದ್ರೆ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ರು. ಆದ್ರೆ ವಿನಯ್ ಅಂದ್ರೆ ಕಾಲಿಗೆ ಸ್ವಲ್ಪ ಇಂಜುರಿ ಆಗಿತ್ತು ಅಂತ ಹೇಳಿ ಅವತ್ತು ಅರೆಸ್ಟ್ ಮಾಡಿದ್ರಲ್ಲ, ಅವತ್ತು ಮತ್ತೆ ಟ್ರೀಟ್ಮೆಂಟ್ ಅನ್ನ ನೀಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಎಲ್ಲರ ಆರೋಗ್ಯ ಕೂಡ ಸ್ಥಿರವಾಗಿದೆ. ಇವತ್ತು ಒಂದ್ಸಲ ಮತ್ತೆ ಅವರ ಆರೋಗ್ಯವನ್ನ ಚೆಕ್ ಮಾಡಿ ಅದಾದ ನಂತರ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಎಲ್ಲ ಆರೋಪಿಗಳ ಪಾತ್ರವೇನು ಅನ್ನೋಂಥದ್ದನ್ನ ಈ ರಿಮೈಂಡ್ ಅರ್ಜಿಯಲ್ಲಿ ಅವರು ಫಿಲ್ ಮಾಡಿದ್ದಾರೆ, ಎಲ್ಲ ಬರ್ಕೊಂಡಿದ್ದಾರೆ. ಅದನ್ನ ಜಡ್ಜ್ ಮುಂದೆ ಇಟ್ಟು ವಾದವನ್ನ ಕೂಡ ಮಾಡ್ತಾರೆ. ಆ ವಾದವನ್ನ ಆಲಿಸಿದಂತಹ ಜಡ್ಜ್ ಇವರಿಗೆ ಕಸ್ಟಡಿಗೆ ಯಾಕೆ ಕೊಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಇವರು ವಾದವನ್ನ ಮಂಡಿಸಿದ ನಂತರ ಅಂದ್ರೆ ಈ ಕಸ್ಟಡಿಗೆ ಕೊಡ್ಬೋದಾ ಅಥವಾ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದಾ ಎನ್ನುವಂಥದ್ದನ್ನ ತೀರ್ಮಾನ ಕೈಗೊಳ್ತಾರೆ. ರಂಜಿತ್. ಓಕೆ ಧ್ರುವ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ